ಇಲ್ಲ ರೀ ಪಾಪ ಅವರು ಫೋರ್ಸ್ ಇಲ್ಲಿ ಬಂದ್ಮೇಲೆ ಅಲ್ಲ ಅವರು ನೋಡ್ರಿ ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಲ್ರಿ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರೆ ನಿನ್ನೆ ಸುಟ್ಟೆ ಬಿಡ್ತಿದ್ರಿ. ಅವರು ಭರತ್ ರೆಡ್ಡಿ ಅವರ ಆವೇಶದಲ್ಲಿ ಹೇಳಿದಂತ ಮತ್ತೆ ಬಹಳ 100% ಸತ್ಯ ಇದ್ರಿ. ಆದ್ರಿಂದ ಅವ್ರ ಕೋಪ ಬಂದಿದ್ರೆ ಬಳ್ಳಾರಿಯನ್ನ ಸುಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ರಿ. ಅಷ್ಟು ಆವೇಶದಿಂದ ಬಂದಂತ ಟೈಮಲ್ಲಿ ಅವ್ರ ಪೊಲೀಸರು ನಿಲ್ಸಕ್ ಆಗಿಲ್ಲ ರೀ. ಪೊಲೀಸರು ನಿಲ್ಸಕ್ ಆಗ್ಲಿಲ್ಲ ರೀ. ಆಮೇಲೆ ಇನ್ನೊಂದು ಈಗ ಬ್ಯಾನರ್ ಗಲಾಟೆ, ಪ್ರತಿ ಸಾರಿ ಬ್ಯಾನರ್ ಗಲಾಟೆ ಆಗ್ತದೆ ಬಳ್ಳಾರೊಳಗೆ. ಲಾಸ್ಟ್ ಟೈಮ್ ಕೂಡ ವಾಲ್ಮೀಕಿ ಬ್ಯಾನರ್ ತೆಗೆದಲ್ಲೂ ಗಲಾಟೆ ಆಯ್ತಿದಲ್ಲ. ಈಗ ಬ್ಯಾನರ್ಗಳಿಗೆ ನಿನ್ನೆಲ್ಲ ಪರ್ಮಿಷನ್ ಇತ್ತ, ಅದನ್ನೇನಾದ್ರು ತಗೊಂಡ್ರ? ನೋಡ್ರಿ ಅವ್ರಿಗೆ ಆದಂತ ಸಪರೇಟ್ ಕಾನೂನು ಇದೆ ರೀ. ಸಪರೇಟ್ ಕಾನೂನು ಮಾಡಿಬಿಟ್ಟಾರ್ರಿ. ಅವ್ರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಲ್ಲಿ ಹಾಕೋಬೋದ್ರಿ. ಜನಾರ್ದನ್ ರೆಡ್ಡಿ ಮನೆ ಹತ್ರನ ಹಾಕ್ಬೋದು, ಇಲ್ಲಾದ್ರೆ ಯಾರನ್ನ ಹೋಗಿ ಹೊಸಲಲ್ಲಿ ಕೂಡ ಹಾಕಿ ಬಿಡ್ಬೋದ್ರಿ. ಬೇರೆಯವ್ರು ಹಾಕ್ತಾರಂದ್ರೆ ಎಲ್ಲ ಕಾನೂನುಗಳು ಮಾತಾಡ್ತಾರ್ರಿ. ಹಂಗಾಗಿ ಅವ್ರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂತ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಅವ್ರು ಬೇರೆಯವ್ರು ಹಾಕಿದ್ರೆ ಸಹಿಸಲಾರ್ದಂತೆ ರಾತ್ರಿ ಕಿತ್ತಾಕ್ತಾರ. ಅವ್ರು ಹಾಕ್ತಾರ ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರ. ಕೆಟ್ಟ ಸಂಸ್ಕೃತಿ ಆಗಿದೆ. ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತಾರೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರ್ಬೇಕು, ಜನರು ಕೆಲಸ ಮಾಡ್ಬೇಕು. ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು, ರಾಮ್ಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ತಕ್ಷಣ ನಾನೇನು ಮಾಡಿದೆ, ನಾನು ಕೂಡ ಬಳ್ಳಾರಿಯಲ್ಲಿ ಇದ್ದೀನಿ, ಮನೇಲಿ ಇದ್ದೀನಿ, ಬರ್ರಪ್ಪ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರು ನಾವು ನಡ್ಕೊಂಡ್ ಬರ್ತಾ ಇದೀವಿ, ಅವರು ಆ ಕಡೆ ಇದ್ದಂತವ್ರು ಹಾರಿದ ನಂತರ ಜನಾರ್ದನ್ ರೆಡ್ಡಿ ಮೇಲೆ ಫೋರ್ಸ್ಫುಲ್ ಆಗಿ ಒಂದು ಏನು ಮಧ್ಯದಲ್ಲಿದ್ದಂತ ಏನು ಇದಿದೆನಾ ಡಿವೈಡರ್ ಆರಿ ಬರುವಂತ ಟೈಮಲ್ಲಿ ನಾನು ತಡೆದಿದ್ದೀನಿ. ಯಾಕಪ್ಪ ಅಷ್ಟು ಫೋರ್ಸ್ ಆಗಿ ಬರ್ತೀನಿ ಅಂದ್ರೆ, ಆತ ಯಾರು ಕಾಣಲ್ರಿ, ಜನಾರ್ದನ್ ರೆಡ್ಡಿ ಅವ್ರು ಕಾಣ್ತಾನ್ರಿ. ಜನಾರ್ದನ್ ರೆಡ್ಡಿ ಬಿಟ್ಟು ಬೇರೆ ಯಾವನು ಕೇಳ್ತಿದ್ದಿಲ್ರಿ. ಅವ್ನು ಯಾರು ಬಂದ್ರಿಗೂ ಲೆಕ್ಕಿಲ್ಲ. ನೇರವಾಗಿ ಹಿಂಗ್ ನೋಡಂತ ಟೈಮಲ್ಲಿ ನಾನು ನೋಡಪ್ಪ ಹಿಂಗ್ ಇದು ಸರಿಯಲ್ಲ, ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಕೂಡ, ಏನ್ ನಿಮ್ದು ಅಂತ ಹೇಳಿ ಕೇಳಿನಪ್ಪ. ಅದು ಬಿಟ್ಟರೆ ಯಾವುದಿಲ್ಲ. ಅಷ್ಟೊತ್ತೊಳಗೆ ನೂಕಲಾದಂತ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿ ಬಂದ್ಬಿಟ್ಟಿವಿ. ಆಮೇಲೆ ಏನಾಯ್ತು, ಫೈರಿಂಗ್ ಆಗೋದನ್ನ ನೋಡಿವ್ರಿ, ಬೇರೆ ಯಾವ್ದು ನೋಡಿಲ್ಲ. ನಿನ್ನೆ ನಡೆದ ಇನ್ಸಿಡೆಂಟ್, ಜನಾರ್ದನ್ ರೆಡ್ಡಿ ಈಗಿಂದ ನಿಮ್ಮ ನಡುವೆ ಏನೋ ಸ್ವಲ್ಪ ಸಣ್ಣ ಮಟ್ಟದ ಅಸಮಾಧಾನ ಇತ್ತಲ್ಲ, ನೀವು ಪ್ರೆಸ್ಮೆಂಟ್ ಮಾಡಿದ್ರಿ. ನಿನ್ನೆ ನಡೆದ ಇನ್ಸಿಡೆಂಟ್ ಇಂದ ನೀವೆಲ್ಲರೂ ಮತ್ತೆ ಒಂದಾಗಲಿಕ್ಕೆ ಅವಕಾಶ ಆಯ್ತು ಅಂತ ಪಬ್ಲಿಕ್ ನೋಡ್ರಿ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಇತಿಹಾಸ ಸ್ನೇಹಿತರಾದ್ಮೇಲೆ ಇಲ್ಲಿ ತನಕ ನೋಡ್ಕೊಂಡ್ ಬರ್ರಿ. ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಸಂತೋಷದಲ್ಲಿದ್ದಾನೆ, ಅವತ್ತು ದೂರ ಇದೀನಾಗ್ಲಿ, ಯಾವತ್ತು ಕಷ್ಟದಲ್ಲಿದ್ದಾನೆ ಅವ್ರ ಮನೆಗೆ ಹೊಸಲು ಬಂದೀನಿ ನಾನು. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರ ಜನಾರ್ದನ್ ರೆಡ್ಡಿ ಅಲ್ಲ, ಒಬ್ಬ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೂಡ ಕಷ್ಟದಲ್ಲಿದ್ದಾನೆ ಅಂದ್ರೆ ಹೊಸಲು ಕೆಲಸ ಮಾಡೋಂಥದ್ದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನಗೆ ಪಾರ್ಟಿ ಕೊಟ್ಟಂತ ಇದೊಂದು ಅವಕಾಶ. ಯಾವುದೇ ಜನಾರ್ದನ್ ರೆಡ್ಡಿ ಅಲ್ಲ, ಯಾವೊಬ್ಬ ಕಾರ್ಯಕರ್ತರುಗಳು ಹೊಂದಿದ್ರು ಕೂಡ ಇಷ್ಟು ದಿನಗಳ ಕಾಲ ಹಿಂಗೆ ಹೋರಾಟ ಮಾಡ್ಕೊಂತ ನಾನು ಜೀವನ ಪರ್ಯಂತ ಕೂಡ ಹಿಂಗೆ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ತೊಂದರೆದಲ್ಲಿ ಇದ್ದಾಗ ನನಗೆ ಗೊತ್ತಾಗಿದ ತಕ್ಷಣ ಬಂದಿದ್ವಿ. ಸುರೇಶ್ ಬಾಬು, ಎಲ್ಲರೂ ಒಂದ್ ಕಡೆ ಸೇರಿ ಒಂದ್ ಕಡೆ ನಿಂತ್ಕೊಂಡ್ರು, ಜನಾರ್ದನ್ ರೆಡ್ಡಿ ಬೆಂಬಲಿಗ ಬಲವಾಗಿ ನಿಂತ್ಕೊಂಡ್ರು. ಇಲ್ಲಿ ನನಗೆ ನೋಡ್ರಿ, ನನ್ನ ಕಾರ್ಯಕರ್ತರು ಎಲ್ಲಾರು ಕೂಡ ನನ್ನ ಶಕ್ತಿ ರೀ. ಅವರೆಲ್ಲ ಕೂಡ ಬಂದಂತ ಟೈಮಲ್ಲಿ ಅವ್ರು ರಾತ್ರಿ ನೋಡ್ರಿ, ಅವರು ರಾತ್ರಿ 3 ಗಂಟೆ ತನ ಇದ್ರಿ. 3 ಗಂಟೆ ತನ ಕೂಡ ನೀವು ಎದುರುಬೇಡ್ರಿ ಅನ್ನೋರೆ, ಜನಾರ್ದನ್ ರೆಡ್ಡಿ ಅವರೇ ನೀವು ಏನಾದ್ರೆ ಕೂಡ ಹಿಂದಕ್ಕೆ ಸರಿಬೇಡ್ರಿ, ನೀವು ಏನಾರ ತೊಂದರೆ ಆದ್ರೆ ನಾವು ಜೀವ ಕೊಡ್ತೀವಿ ಅಂತೇಳಿ ನೋಡಿ ಎಲ್ಲ ಹಳ್ಳಿಗಳಿಂದ ಬಂದು ಅವರು ಶಕ್ತಿ ಕೊಟ್ಟಿರೋ ಕಂಡು ನಾವು ನಿಂತೀವಿ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ ರೀ. ನಮ್ಮ ಕುಟುಂಬಸ್ಥರು ಬಂದೇ ಬರ್ತಾರೆ, ಅವ್ರು ತಪ್ಪಿದ್ದೆಲ್ಲ ಬರ್ತಾರೆ.